Hello, hi guys, welcome to Shetty's vlog. Yes, backpack with Shetty. ನಾನು ಬ್ಯಾಂಗ್ಳೂರ್ ಬಂದು 4 ಇಯರ್ಸ್ ಆಯ್ತು. ಪ್ರಾಪರ್ ಆಗಿ ಬೆಂಗಳೂರು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಆದರೆ ಈ ಸತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ಲಾನ್ ಹಾಕಿದ್ದೀನಿ. ಬಟ್ ನಾನು ಚಾಯ್ಸ್ ಮಾಡಿರೋದು ನಮ್ಮ ಬೆಂಗಳೂರು ಮೆಟ್ರೋ. ಎಸ್, ನನ್ನ ಇವತ್ತು ಮೆಟ್ರೋ ಸ್ಟಾಪ್ ಯಾವುದಂತ ನೋಡೋಣ ಬನ್ನಿ. ಗಾಯ್ಸ್, ನನ್ನ ರೂಮ್ ಬಂದ್ಬಿಟ್ಟು ಮಲ್ಲೇಶ್ವರಂ. ನನ್ನ ನಿಯರ್ ಮೆಟ್ರೋ ಸ್ಟೇಷನ್ ಮಂತ್ರಿ ಮಾಲ್. ನಾರ್ಮಲ್ ಆಗಿ ನನ್ನ ಮೆಟ್ರೋ ಜರ್ನಿ ಇದೇ ಸ್ಟೇಷನಿಂದ ಸ್ಟಾರ್ಟ್ ಆಗುತ್ತೆ. ನಾನು ಬಂದು ಬ್ಯಾಂಗ್ಳೂರಿಗೆ 4 ಇಯರ್ಸ್ ಆಯಿತು. ನನ್ಗನ್ಸಿದ ಪ್ರಕಾರ ಒಂದು ಬೆಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಮೆಟ್ರೋ. ಗಾಯ್ಸ್, ನನ್ಗನ್ಸಿದ್ದು ಮೆಟ್ರೋ ಬಗ್ಗೆ ಇನ್ನೂ ಹೇಳ್ತೀನಿ ಬನ್ನಿ. ಈಗ ಮೆಟ್ರೋ ಹತ್ತಿ ನಮ್ಮ ಪ್ಲೇಸಿಗೆ ನಾವು ಹೋಗೋಣ. ಗಾಯ್ಸ್, ನಾನು ಮೆಟ್ರೋ ಸ್ಟಾಪ್ ರೀಚ್ ಆಗಿದ್ದೀನಿ. ಇವತ್ತಿನ ನನ್ನ ಮೆಟ್ರೋ ಸ್ಟೇಷನ್ ಯಾವುದಂತ ನೋಡೋಣ ಬನ್ನಿ. ಜನ ನೋಡಿ ಸುಸ್ತಾಗಬೇಡಿ, ಬ್ಯಾಂಗ್ಳೂರ್ ಪಾಪ್ಯುಲೇಷನ್ಗೆ ನಾರ್ಮಲ್. Next station is Dr. B.R. Ambedkar Station, Vidhansautha. ಗಾಯ್ಸ್, ಈಗ ಗೊತ್ತಾಯ್ತಾ ನಿಮ್ಮನ್ನ ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ? ಎಸ್, ಬ್ಯಾಂಗ್ಳೂರ್ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ವಿಧಾನಸೌಧ. ಗಾಯ್ಸ್, ಮೆಟ್ರೋ ಇಸ್ ಬೆಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಯಾಕೆ ಹೇಳಿದೆ ಗೊತ್ತಾ? ಟ್ರಾಫಿಕ್ ಇಲ್ಲ, ಧೂಳಿಲ್ಲ, ಸೇಫ್ಟಿ. ನಾವು ಹೋಗೋ ಪ್ಲೇಸ್ನ ಪರ್ಫೆಕ್ಟ್ ಟೈಮಲ್ಲಿ ರೀಚ್ ಆಗ್ಬೋದು. ಇದಕ್ಕಿಂತ ಬೆಸ್ಟ್ ಇನ್ನೇನು ಬೇಕು ಹೇಳಿ? ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ಗೆ ಮೆಟ್ರೋ ಬೆಸ್ಟ್ ಸೊಲ್ಯೂಷನ್ ಆಗಿದೆ. ನಿಮಗನಿಸ್ತಿದ್ಯಾ ಯಾಕೆ ಫಸ್ಟ್ ಪ್ಲೇಸ್ ವಿಧಾನಸೌಧ ತಗೊಂಡೆ ಅಂತ? ಎಸ್, ನಮ್ಮ ಕರ್ನಾಟಕ ರಾಜಧಾನಿ ಅಂದರೆ ಬ್ಯಾಂಗ್ಳೂರು. ಫಸ್ಟ್ ನೆನಪಾಗದೆ ವಿಧಾನಸೌಧ. ಅಲ್ಲಿಂದನೇ ನನ್ನ ಜರ್ನಿ ಸ್ಟಾರ್ಟ್ ಆಗಲಿ ಅಂತ ಫಸ್ಟ್ ಪ್ಲೇಸೇ ವಿಧಾನಸೌಧ ಹೋಗ್ತಾ ಇದ್ದೀನಿ. ಹಲೋ ಗಾಯ್ಸ್, ನಾನು ಬ್ಯಾಂಗ್ಳೂರ್ ಎಕ್ಸ್ಪ್ಲೋರ್ ವಿತ್ ಮೆಟ್ರೋ. ಫಸ್ಟ್ ಸ್ಟಾಪ್ ವಿಧಾನಸೌಧ. ವಿಧಾನಸೌಧದಿಂದನೇ ಬೆಂಗಳೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಫಸ್ಟ್ ಸ್ಟಾಪ್ ವಿಧಾನಸೌಧ ತಗೊಂಡಿದ್ದೀನಿ. ಸೊ ಹೆಂಗಿದೆ ಅಂತ ನೋಡ್ಕೊ. ಕಡೆ ನೋಡ್ತಿರೋದು ಹೈಕೋರ್ಟ್ ಸೈಡ್. ವಿಧಾನಸೌಧ ಈ ಕಡೆ ಹೋಗಬೇಕು, ಆಟೋಗಳು ತುಂಬ ನಿಂತಿದೆ. ಮೆಟ್ರೋ ಇಳಿದ ತಕ್ಷಣ ಮೆಟ್ರೋ ಬ್ಯಾಕ್ ಸೈಡ್ ವಿಧಾನಸೌಧ ಇದೆ. ಇಲ್ಲಿ ನೋಡಿ ಫಾರಿನರ್ಸ್. ಎಸ್, ನಮ್ಮ ವಿಧಾನಸೌಧ ನೋಡೋಕ್ಕೆ ಫಾರಿನರ್ಸು ಬರ್ತಾರೆ. ಗಾಯ್ಸ್, ವಿಧಾನಸೌಧ ಮುಂದ್ಗಡೆ ಇದ್ದೀನಿ. ಹೆವಿ ಬಿಸಿಲು. ಫಸ್ಟ್ ಟೈಮ್ ವಿಧಾನಸೌಧ ಮುಂದೆ ಬಂದಿರೋದು. ಗಾಯ್ಸ್, ನಾರ್ಮಲ್ ಆಗಿ ವಿಧಾನಸೌಧನ ನ್ಯೂಸಲ್ಲಿ ನೋಡಿರ್ಬೋದು, ಪಿಕ್ಚರ್ಸಲ್ಲಿ ನೋಡಿರ್ಬೋದು, ಬಟ್ ಲೈವ್ ಆಗಿ ನೋಡೋ ವ್ಯೂ ಎಕ್ಸ್ಪೀರಿಯನ್ಸ್ ಸೂಪರ್ ಬ್ರೋ. ನನಗಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಆಯಿತು. ನೀವು ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಸಿಟ್. ಗಾಯ್ಸ್, ಇದನ್ನ ನೋಡ್ಬೇಕಾದ್ರೆ ನಂಗೊಂದು ಸ್ಮಾಲ್ ಜೋಕ್ ಹೇಳಬೇಕು ಅನ್ನಿಸ್ತಿದೆ. ನಮ್ಮ ಸೇವೆಗಂತ ಆಯ್ಕೆ ಮಾಡಿ ಕಳಿಸೋ ಪೊಲಿಟಿಷಿಯನ್ಸಿಗೆ ಈ ಥರ ಪ್ಯಾಲೇಸಲ್ಲಿ ರಾಜರ ಥರ ಫೆಸಿಲಿಟಿ ಕೊಟ್ಟರೆ ಅವ್ರು ಹೇಗೆ ತಾನೇ ಸೇವಕರ ಥರ ಯೋಚನೆ ಮಾಡ್ತಾರೆ ನೀವೇ ಹೇಳಿ ಅಲ್ವಾ? ಹಾಗಂತ ಎಲ್ಲ ಪೊಲಿಟಿಷಿಯನ್ಸ್ ಬಗ್ಗೆ ನಾನು ಹೇಳ್ತಿಲ್ಲ. ಮೋದಿಜಿ ಅಂತ, ರಾಘವ್ ಚದ್ದ ಅಂತ ಒಳ್ಳೊಳ್ಳೆ ಪೊಲಿಟಿಷಿಯನ್ಸು ನಮ್ಮ ನಡುವೆ ಇದ್ದಾರೆ. ವಿಧಾನಸೌಧ ಮುಂದ್ಗಡೆ ಡಾಕ್ಟರ್ B.R. ಅಂಬೇಡ್ಕರ್, ಬಸವಣ್ಣ ಅವ್ರ ಸ್ಟ್ಯಾಚ್ಯೂ ನೋಡಿದಾಗ ನಂಗನ್ಸಿದ್ದು, ನೀವು ನಿಜವಾಗ್ಲೂ ಸಮಾಜಕ್ಕೆ ಸೇವಕರಾದರೆ ನೆಕ್ಸ್ಟ್ ಜನ್ರೇಷನ್ಗೆ ಎಕ್ಸಾಂಪಲ್ ಆಗಿರ್ತೀರ. ಸೇವಕರು ಪಟ್ಟ ಕಟ್ಕೊಂಡು ಬಿಸ್ನೆಸ್ ಮಾಡಕ್ಕೆ ಬರಬೇಡಿ. ಕೆಪಬಲ್ ಇದ್ರೆ ಬಿಸ್ನೆಸ್ಸೇ ಮಾಡಿ, ಸೇವೆನ ಬಿಸ್ನೆಸ್ ಮಾಡ್ಕೋಬೇಡಿ. ಇದು ನನ್ನ ಸಜೆಷನ್. ಗಾಯ್ಸ್, ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಜರ್ನಿ ಸಪೋರ್ಟ್ ಮಾಡಿ. ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಮೋಸ್ಟ್ ಪೀಪಲ್ ರೀಚ್ ಆಗೋ ಥರ ಶೇರ್ ಮಾಡಿ. ನೆಕ್ಸ್ಟ್ ಮೆಟ್ರೋ ಸ್ಟೇಷನ್ ಯಾವುದು ಅಂತ ಕಮೆಂಟ್ ಮಾಡಿ. ಬೆಂಗಳೂರಿನ ಮೆಟ್ರೋದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಜೊತೆಗೆ ನೀವು ಬನ್ನಿ. ಥ್ಯಾಂಕ್ ಯು ಗಾಯ್ಸ್.